ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಸ್ನೇಹಿತರೆ. ಪ್ರೇಮ ಕೃಷ್ಣನಿಗೂ ರಾಧೆಗೂ ಇದ್ದದ್ದು ಅದೊಂದು ರೀತಿಯ ಗಾಢವಾದ ಪ್ರೇಮ. ನಿಜವಾದ ಪ್ರೇಮಕ್ಕೆ ಒಂದು ಅರ್ಥವನ್ನು ನೀಡುವಂತಹ ಆ ಮಧುರವಾದ ಪ್ರೇಮ ಹೇಗಿತ್ತು. ಶ್ರೀಕೃಷ್ಣ ರಾಧೆಯನ್ನ ಅಷ್ಟು ಪ್ರೀತಿಸಿದ್ರೂ ಕೂಡ ಕೊನೆಗೆ ಆ ಪ್ರೀತಿ ದಕ್ಕಲಿಲ್ಲ. ಏಕೆ? ರಾಧಾ ಹಾಗೆ ಶ್ರೀಕೃಷ್ಣರದ್ದು ಬಾಲ್ಯದ ಪ್ರೀತಿ ಎಂದು ಕೂಡ ಹೇಳಲಾಗುತ್ತೆ. ಶ್ರೀಕೃಷ್ಣನಿಗೆ 8 ವರ್ಷವಿದ್ದಾಗಿನಿಂದಲೂ ರಾಧೆ ಜೊತೆಗೇ ಇದ್ದರೂ ನಂತರದ ದಿನಗಳಲ್ಲಿ ಇಬ್ಬರು ಭೇಟಿಯಾಗೋ ಸಂದರ್ಭ ಒದಗಲಿಲ್ಲ. ರಾಧೆಗೆ ಶ್ರೀಕೃಷ್ಣನ ದೈವಿಕ ಗುಣಗಳ ಬಗ್ಗೆ ಕೂಡ ತಿಳಿದಿರುತ್ತೆ. ಅವಳು ತನ್ನ ಜೀವನದುದ್ದಕ್ಕೂ ಪ್ರೀತಿಯ ನೆನಪುಗಳನ್ನು ಇಟ್ಟುಕೊಂಡೇ ಜೀವಿಸುತ್ತಾ ಇರುತ್ತಾಳೆ. ಶ್ರೀಕೃಷ್ಣ ಹಾಗೆ ರಾಧೆಯದ್ದು ಅದೊಂದು ರೀತಿಯ ಗಾಢವಾದ ದೈವಿ ಪ್ರೇಮ. ಇಲ್ಲಿ ಯಾವುದೇ ರೀತಿಯ ಕಲ್ಮಶಗಳಿಲ್ಲ. ಒಂದು ಸಾರಿ ಈ ರೀತಿಯ ಪ್ರೀತಿಯ ಅನುಭವವಾದರೆ ನಿಮಗೆ ಜಗತ್ತಿನಲ್ಲಿ ನಾವು ಪ್ರೀತಿಸುವವರನ್ನ ಹೊರತುಪಡಿಸಿ ಬೇರೇನೂ ಕಾಣುವುದಿಲ್ಲ. ರಾಧೆ ಹಾಗೆ ಕೃಷ್ಣನ ನಡುವೆ ಕೂಡ ಇದ್ದದ್ದು ಅಂತಹದ್ದೇ ಒಂದು ನಿಷ್ಕಲ್ಮಶ ಪ್ರೇಮ. ಕೃಷ್ಣ ತನ್ನ ತಾಯಿಯಾದ ಯಶೋಧಾಳ ಬಳಿ ತನ್ನ ಪ್ರೇಮವನ್ನು ಹೇಳಿಕೊಳ್ಳುತ್ತಾನೆ. ತಾಯಿಗೆ ಅದಾಗಲೇ ಈ ವಿಚಾರ ಗೊತ್ತಿದ್ದು ಮಗನ ಬಾಯಿಯಿಂದ ಈ ವಿಚಾರವನ್ನು ಕೇಳಿದಾಗ ತಾಯಿಗೆ ಸಂದಿಗ್ಧದ ಪರಿಸ್ಥಿತಿ. ರಾಧೆಯನ್ನ ಸೊಸೆಯಾಗಿಸಿಕೊಳ್ಳೋದು ಹೇಗೆ ಸಾಧ್ಯ? ರಾಧೆಗೆ ಅದಾಗಲೇ ಮದುವೆ ಕೂಡ ನಿಶ್ಚಯವಾಗಿ ಬಿಟ್ಟಿರುತ್ತೆ. ರಾಧೆಯನ್ನ ಮದುವೆಯಾಗಲು ಸಾಧ್ಯವಾಗದ ಮಾತು ಅನ್ನೋದನ್ನ ಕೃಷ್ಣನಲ್ಲಿ ಹೇಳುತ್ತಾಳೆ ತಾಯಿ ಯಶೋಧ. ಆದರೆ ಪ್ರೀತಿಯನ್ನ ಬಿಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಕೂತು ಬಿಡ್ತಾನೆ ಕೃಷ್ಣ. ಯಾರ ಮಾತನ್ನು ಕೃಷ್ಣ ಕೇಳದೆ ಹೋದಾಗ ತಮ್ಮ ಕುಲಗುರುಗಳಾದ ಗರ್ಗಾಚಾರ್ಯರ ಬಳಿಗೆ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ತಾರೆ. ಆದರೆ ಗುರುಗಳ ಯಾವುದೇ ಮಾತನ್ನ ಕೇಳೋ ಸ್ಥಿತಿಯಲ್ಲಿ ಕೃಷ್ಣ ಇರಲಿಲ್ಲ. ನಾರದರು ಹೇಳಿದ ಒಂದು ಮಾತನ್ನ ಗರ್ಗಾಚಾರ್ಯರು ಅನಿವಾರ್ಯವಾಗಿ ಹೇಳಬೇಕಾಗಿ ಬರುತ್ತೆ. ನೀನು ಯಶೋಧ ಹಾಗೆ ನಂದಗೋಪರ ಮಗನಲ್ಲ, ಕಂಸನ ತಂಗಿ ದೇವಕಿಯ ಮಗ ಎನ್ನುವ ನಿಜಾಂಶವನ್ನ ಶ್ರೀಕೃಷ್ಣನಲ್ಲಿ ಹೇಳುತ್ತಾರೆ ಆಚಾರ್ಯ ಗರ್ಗರು. ಹಾಗೆ ನೀನು ಮಾಡಬೇಕಾಗಿರೋ ಕಾರ್ಯಗಳು ತುಂಬಾನೇ ಇದೆ. ನಿನ್ನ ಬದುಕು ಬರೀ ನಂದಗೋಕುಲ ಗೋವರ್ಧನಗಿರಿಗೆ ಮಾತ್ರ ಸೀಮಿತವಲ್ಲ. ನಿನ್ನ ಹೆತ್ತ ತಂದೆ ತಾಯಿ ಕಂಸನ ಸೆರೆಮನೆಯಲ್ಲಿದ್ದಾರೆ. ನೀನು ಸಮಾಜವನ್ನ ಕಾಪಾಡ್ತೀಯ ಅನ್ನೋ ನಿರೀಕ್ಷೆಯಲ್ಲಿ ಸಾಕಷ್ಟು ಜನರಿದ್ದಾರೆ. ಹಾಗಿರುವಾಗ ನೀನು ರಾಧೆಗೆ ಮಾತ್ರ ಸೀಮಿತವಾಗಿ ಹೋದರೆ ಹೇಗೆ ಅನ್ನುವ ಮಾತುಗಳು ಕೃಷ್ಣನ ಮನಸ್ಸಿನ ಒಳಗೆ ಹೊಕ್ಕತ್ತೆ. ಶ್ರೀಕೃಷ್ಣನ ಜೀವನದ ಇದೊಂದು ಪ್ರೇಮ ಕಥೆ ನಿಮಗೆಲ್ಲರಿಗೂ ಒಂದು ಸ್ಫೂರ್ತಿಯಾಗುತ್ತೆ ಅಂದುಕೊಳ್ಳುತ್ತಾ, ಪ್ರೀತಿ ಅನ್ನೋದು ಮನಸ್ಸುಗಳ ಮಾತೇ ಹೊರತು ಮೈಗಳ ಮಾತಲ್ಲ. ಪ್ರೀತಿಸಿದರೆ ಮದುವೆಯಾಗಬೇಕು ಎಂಬ ನಿಯಮವೇನಿಲ್ಲ. ಪ್ರೀತಿ 2 ಆತ್ಮಗಳ ಅನ್ಯೋನ್ಯತೆ, 2 ದೇಹಗಳು ಒಂದೇ ಆತ್ಮದಲ್ಲಿರುವುದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.